ಭಾಗ 4 ಮರೆಯಾದ ಸತ್ಯ. ಅನನ್ಯ ಕೈಗಳು ನಡುಗುತ್ತಲೇ ಫೋಟೋ ಫ್ರೇಮ್ ಹಿಡಿದಳು. ಅದರೊಳಗಿನ ಯುವತಿ ಅವಳೇ. ಅದೇ ಮುಖ, ಅದೇ ಕಣ್ಣುಗಳು, ಅದೇ ಹುಬ್ಬುಗಳ ಆಕಾರ. ಕೆಳಗೆ ಬರೆಯಲಾಗಿತ್ತು, ಅನನ್ಯ, 12 ಜುಲೈ. 1 ವರ್ಷ ಹಿಂದಿನ ದಿನಾಂಕ. ಇದು ಸಾಧ್ಯವೇ ಇಲ್ಲ. ಅವಳು ಹಿಂಬದಿಗೆ ಒಂದು ಹೆಜ್ಜೆ ಹಾಕಿದಳು. ಅಷ್ಟರಲ್ಲಿ ಕೊಠಡಿಯ ಬಾಗಿಲು ಜೋರಾಗಿ ಮುಚ್ಚಿತು. ಧಡಕ್. ಅವಳು ಬೆಚ್ಚಿಬಿದ್ದಳು. ಕೊಠಡಿಯಲ್ಲಿ ಒಂದು ಹಳೆಯ ಕನ್ನಡಿ ಇತ್ತು. ಮಿಂಚಿನ ಬೆಳಕು ಕ್ಷಣಕಾಲ ಒಳಗೆ ಹೊಳೆಯಿತು. ಅವಳು ಕನ್ನಡಿಯ ಕಡೆ ನೋಡಿದಳು. ಅವಳ ಪ್ರತಿಬಿಂಬ ಕಾಣಿಸಿತು. ಆದರೆ ಒಂದು ಕ್ಷಣದ ನಂತರ ಪ್ರತಿಬಿಂಬ ನಗಿತು. ಅವಳು ನಗಲಿಲ್ಲ. ಪ್ರತಿಬಿಂಬ ಮಾತ್ರ ನಗುತ್ತಿತ್ತು. ಅವಳು ಉಸಿರು ಹಿಡಿದಳು. ಪ್ರತಿಬಿಂಬ ನಿಧಾನವಾಗಿ ತುಟಿ ಚಲಿಸಿತು. ನೀನು ಮರಳಿ ಬಂದೆ. ಫೋನ್ ಮತ್ತೆ ಕಂಪಿಸಿತು. ಅನ್ನೋನ್ ನಂಬರ್. ಈ ಮನೆ ನಿನ್ನದು. ನೀನು ಹೋಗಲಿಲ್ಲ. ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಅವಳ ಮೆದುಳಿನಲ್ಲಿ ಒಂದು ನೆನಪು ಮಿಂಚಿತು. 1 ವರ್ಷ ಹಿಂದೆ, ಮಳೆ ರಾತ್ರಿ, ಮೆಟ್ಟಿಲು, ಜಾರಿದ ಕಾಲು, ಕಿರುಚಾಟ. ಅವಳು ಮೆಟ್ಟಿಲಿನ ಕಡೆ ಓಡಿದಳು. ಪ್ರತಿ ಹೆಜ್ಜೆಯಲ್ಲೂ ಅವಳಿಗೆ ತಲೆ ಸುತ್ತುವಂತಾಯಿತು. ಮೆಟ್ಟಿಲಿನ ಮಧ್ಯದಲ್ಲಿ ನಿಂತಾಗ ಅವಳಿಗೆ ಕ್ಷಣಕಾಲ ದೃಶ್ಯ ಬದಲಾಯಿತು. ಅವಳು ತನ್ನನ್ನೇ ನೋಡಿದಳು. ಮೆಟ್ಟಿಲಿನಿಂದ ಕೆಳಗೆ ಬೀಳುತ್ತಿರುವಂತೆ. ರಕ್ತ ನೆಲದಲ್ಲಿ ಹರಡುತ್ತಿತ್ತು. ಅವಳ ಉಸಿರು ಗಟ್ಟಿಯಾಯಿತು. ಅದು ಕನಸು ಅಲ್ಲವೇ? ಕೆಳಗೆ ಹಾಲ್ನಲ್ಲಿ ನಿಂತಾಗ ಫೋನ್ ಮತ್ತೆ ಮೆಸೇಜ್ ತೋರಿಸಿತು. ನೀನು ಈ ಮನೆಯಿಂದ ಹೋಗಲಿಲ್ಲ. ನೀನು ಇಲ್ಲಿ ಸತ್ತೆ. ಮಳೆ ಜೋರಾಗಿ ಸುರಿಯುತ್ತಿತ್ತು. ಗಾಳಿ ಕಿಟಕಿಗಳನ್ನು ಬಡಿದುಕೊಳ್ಳುತ್ತಿತ್ತು. ಅವಳು ನಿಧಾನವಾಗಿ ಹಾಲ್ ಮಧ್ಯದಲ್ಲಿ ನಿಂತಳು. ಹಾಗಾದರೆ ಈಗ ನಾನು ಯಾರು? ಅಷ್ಟರಲ್ಲಿ ಹಿಂದಿನಿಂದ ಒಂದು ಧ್ವನಿ. ಅದೇ ಅವಳ ಧ್ವನಿ. ನೀನು ನೆನಪು. ಅವಳು ನಿಜವಾಗಿಯೂ ಸತ್ತಳಾ? ಅಥವಾ ಯಾರೋ ಅವಳ ಮನಸ್ಸು ಜೊತೆ ಆಟ ಆಡುತ್ತಿದ್ದಾರಾ?